ಆರೋಗ್ಯಕ್ಕೂ ಹಾನಿ, ಕುಡಿಯೋ ನೀರಿಗೂ ಹಾನಿ. ಪರಿಸರಕ್ಕೆ ಮಾರಕ ಈ ಸ್ಯಾರಿ ಡೈಯಿಂಗ್ ಮತ್ತು ವಾಷಿಂಗ್ ಯೂನಿಟ್. ಅಕ್ರಮ ವಾಷಿಂಗ್ ಯೂನಿಟ್ಗಳಿಗೆ ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳೇ ಸಾಥ್. ಪರಿಸರ ಕಾಯಬೇಕಾದವರೇ ಬೆಂಗಳೂರಿನ ಹೊರವಲಯದಲ್ಲಿ ಪರಿಸರ ಹಾನಿಗೆ ಕಾರಣವಾಗುತ್ತಿದ್ದಾರೆ. ಹೀಗೊಂದು ಗುರುತರ ಆರೋಪ ಕೇಳಿಬರುತ್ತಿದೆ. ಬೆಳೆ, ಗಾಳಿ, ನೀರು ಎಲ್ಲದಕ್ಕೂ ಹಾನಿಯುಂಟು ಮಾಡುತ್ತಿರುವ ಪ್ರಕರಣವನ್ನ ನಿಮ್ಮ ನ್ಯಾಷನಲ್ ಟಿವಿ ಇವತ್ತು ಬಿಚ್ಚಿಡುತ್ತಿದೆ. ಈ ಸ್ಫೋಟಕ ವರದಿಯನ್ನ ನೋಡಿ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಬೆಂಗಳೂರಿನ ಆನೇಕಲ್ ಸುತ್ತಮುತ್ತ ದೊಡ್ಡ ಪರಿಸರ ಸಮಸ್ಯೆ ತಲೆದೋರಿದೆ. ಸೀರೆ ಡೈಯಿಂಗ್ ಅಂಡ್ ವಾಷಿಂಗ್ ಕಾರ್ಖಾನೆಗಳು ಅಪಾರ ಪ್ರಮಾಣದ ಪರಿಸರ ಹಾನಿಗೆ ಕೈ ಹಾಕಿದೆ. ಹೌದು, ಸೀರೆಗಳ ಬಣ್ಣಗಳ ಬದಲಾವಣೆ, ಸ್ಯಾರಿಗಳ ಕ್ಲೀನಿಂಗ್, ಡೈಯಿಂಗ್ ಆಗಿ ಬಳಸುತ್ತಿರುವ ರಾಸಾಯನಿಕಗಳು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಾಗಿದೆ. ಸುತ್ತಲಿನ ಹಲವು ಕಾರ್ಖಾನೆಗಳಿಂದ ತ್ಯಾಜ್ಯ ನೀರನ್ನ ಹೊರಬಿಡಲಾಗುತ್ತಿದೆ. ಅದು ಯಾವುದೇ ಶುದ್ಧೀಕರಣ ಮಾಡುವ ಮುನ್ನವೇ ಮಾಡಲಾಗುತ್ತಿದೆ. ಇದರಿಂದ ಸಮೀಪದ ಎಲ್ಲ ಜಮೀನಿನ ಬೆಳೆಗಳು ಕಲುಷಿತವಾಗುತ್ತದೆ. ಕುಡಿಯುವ ನೀರು ವಿಷವಾಗುತ್ತಿದೆ. ಜತೆಗೆ ಇದನ್ನು ತಿನ್ನುವವರ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಹೌದು, ಈ ಕಾರ್ಖಾನೆಗಳಿಂದ ಆಗುತ್ತಿರುವ ಉಲ್ಲಂಘನೆಗಳೇನು? ವಾಟರ್ ಆಕ್ಟ್ ವಿರುದ್ಧ ಕಂಪನಿಗಳ ಕರ್ತವ್ಯ. ವಿಷಯುಕ್ತ ಕೆಮಿಕಲ್ ನೀರು ನೇರವಾಗಿ ಕೆರೆ, ಹೊಲ, ಗದ್ದೆಗಳಿಗೆ. ಅಂತರ್ಜಲ ನೀರು ಕಲುಷಿತವಾಗುವ ಆತಂಕ. ಇನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಅಧಿಕಾರಿಗಳು ಗೊತ್ತಿದ್ರೂ ಜಾಣ ಕುರುಡುತನ ಪ್ರದರ್ಶನ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ವಾಷಿಂಗ್ ಯೂನಿಟ್ನವರು ಕೊಡುವ ಲಂಚವೇ ಕಾರಣ ಎಂದು ಹಲವರು ಆರೋಪ ಮಾಡುತ್ತಿದ್ದಾರೆ. ತಮ್ಮ ಲಾಭಕ್ಕಾಗಿ ನಿಯಮಗಳ ಉಲ್ಲಂಘಿಸಿ ಕಾರ್ಖಾನೆ ನಡೆಸುವವರ ವಿರುದ್ಧ ಕ್ರಮಕ್ಕೆ ಬದಲು ಇಲ್ಲಿ ಉಪಚಾರ ನಡೆಯುತ್ತಿದೆ. ಇದಕ್ಕಾಗಿ ಕಾರ್ಖಾನೆ ಮಾಲೀಕರು CFE ಸರ್ಟಿಫಿಕೇಟ್ ಸಹ ಪಡೆದು ಬಿಸಿನೆಸ್ ಮಾಡ್ತಾ ಇದ್ದಾರೆ. ಸರ್ಕಾರದ ಸಂಬಳ ಪಡೆಯೋ ಅಧಿಕಾರಿಗಳಿಗೆ ಕಚಡ ತಿನ್ನೋಕೆ ನಾಚಿಕೆ ಆಗಲ್ವಾ ಅನ್ನೋದು ಸಾರ್ವಜನಿಕರ ಆಕ್ರೋಶ. ಕಡೆ ಪಕ್ಷ ಜನರಿಗೆ ಇರಲಿ, ತಮ್ಮ ಕಾರ್ಮಿಕರನ್ನೂ ಸಹ ಕಾರ್ಖಾನೆಗಳು ಸುರಕ್ಷತೆಯಿಂದ ನಡೆಸಿಕೊಳ್ಳುತ್ತಿಲ್ಲ. ಹೀಗಿರುವ ತಾಜಾ ಸತ್ಯವನ್ನ ನ್ಯಾಷನಲ್ ಟಿವಿ ನಿಮ್ಮ ಮುಂದೆ ಬಿಚ್ಚಿಡ್ತಿದೆ. ಈಗಲಾದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿ. ಜತೆಗೆ ಶೀಘ್ರದಲ್ಲೇ CTP ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಬಗ್ಗೆಯೂ ವಿಸ್ತೃತ ವರದಿಯನ್ನು ನ್ಯಾಷನಲ್ ಟಿವಿ ಬಿತ್ತರಿಸಲಿದೆ. ಸೂಕ್ಷ್ಮ ಹಾಗೂ ತೀಕ್ಷ್ಣ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ.